ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಾವು ರೈತರು. ನನ್ನ ಹೆಸರು ಶೇಖರ್ ಅಂದ್ಬಿಟ್ಟು ಅಂಚಿಪುರ, ದಲಿತ ಮುಖಂಡ. ಎಷ್ಟು ಇದೆ ನಿಮ್ದು ಇಲ್ಲಿ ಜಮೀನು? ನಮ್ದು 3 ಎಕರೆ ಜಮೀನಿದೆ. 3 ಎಕರೆ. ಹೌದು. ಓಕೆ, ಯಾಕೆ ಭೂಮಿ ಕೊಡಬೇಕು ಅಂತ ಆಸೆ ಪಡ್ತಿದ್ದೀರಿ? ಜೊತೆಗೆ ವಿರೋಧ ಅಂತೂ ಸಿಕ್ಕಾಪಟ್ಟೆ ಬರ್ತಾ ಇದೆ, ಬಟ್ ಇಲ್ಲಿ ರಾಜಕಾರಣನೂ ಆಗ್ತಾ ಇದೆ. ಯಾಕೆ ಡಿ ಕೆ ಶಿವಕುಮಾರ್ ಇಷ್ಟು ಹಠ ಹಿಡಿದಿದ್ದಾರೆ ಅಂತ ಅವ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಏನು ಹೇಳ್ತೀರಿ ಸರ್? ಈಗ ನಾವು ಭೂಸ್ವಾಧೀನ ಪ್ರಕ್ರಿಯೆಗೆ ನಮ್ಮದು ಒಪ್ಪಿಗೆ ಯಾಕಿದೆ ಅಂತ ನಿಮ್ಮ ಪ್ರಶ್ನೆಗೆ ನಾವೇನು ಹೇಳ್ತೀವಿ ಅಂದರೆ, ನಾವು ದಲಿತರಾಗಿರೋದ್ರಿಂದ ನಮ್ಮ ಜಮೀನನ್ನು 30 ರಿಂದ 40 ಲಕ್ಷಕ್ಕೆ ಮಾರಾಟ ಮಾಡಬೇಕಾದ ಪರಿಸ್ಥಿತಿ ಬಂತು. ನಮ್ಮ ಮನೇಲಿ ಯಾವುದೇ ಒಂದು ಕಷ್ಟ ಬಂದರೆ ಒಂದು 40 ಲಕ್ಷಕ್ಕೆ ಮಾರಾಟ ಮಾಡಬೇಕಾಯ್ತು. ಈಗ ಸರ್ಕಾರವು 2,07,00,000ದಿಂದ 2,50,00,000ವರೆಗೂ ಕೊಡೋದ್ರಿಂದ ನಮಗೆ ಇದು ಸಂಪೂರ್ಣ ಒಪ್ಪಿಗೆ ಇದೆ. ಅದರಿಂದ ನಾವು ಭೂಮಿ ಕೊಡಲು ಒಪ್ಪಿಗೆ ಇದ್ದೀವಿ. ಮತ್ತು ಈ 2 ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಂತರ್ಜಲ ಕಲುಷಿತವಾಗಿದೆ. ನೀವು ಎಲ್ಲ ಪ್ರತಿಯೊಂದು ಗ್ರಾಮಗಳಲ್ಲೂ ವಿಚಾರಣೆ ಮಾಡ್ಬೋದು. ಪ್ರತಿಯೊಂದು ಗ್ರಾಮಗಳಲ್ಲೂ ಕೂಡ ಕುಡಿಯುವ ನೀರು ಶುದ್ಧ ಆಗಿಲ್ಲದ ಕಾರಣ ಶುದ್ಧ ಕುಡಿಯುವ ನೀರಿನ ಘಟಕಗಳಿವೆ. ಅಂತರ್ಜಲ ಕಲುಷಿತವಾಗಿದೆ. ಈ ಸೊಳ್ಳೆ ಕಾಟ ಅಭಿವೃದ್ಧಿ ದೃಷ್ಟಿಯಿಂದ ಇವರು ನಮ್ಮ ಏನು ನೀವು ಕೇಳ್ತಿದ್ದೀರಿ ಯಾಕೆ ಇಲ್ಲೇ ಭೂಮಿ ಕೊಡಬೇಕು ಅಂತ, ಬೆಂಗಳೂರಿಗೆ ಹತ್ತಿರವಿರೋ ಜಾಗ, ಇವಾಗ JP ನಗರ ಆಗಲಿ, ಬನಶಂಕರಿ 5th ಸ್ಟೇಜ್ ಆಗಲಿ, ಇವು ಕೂಡ ನಮಗಿಂತ ಹೆಚ್ಚು ಫಲವತ್ತಾದಂಥ ಜಾಗ ಆಗಿತ್ತು. ಅಭಿವೃದ್ಧಿ ಆಗಬೇಕಂದ್ರೆ ಬೆಂಗಳೂರಿಗೆ ನಿಯರ್ ಯಾವ್ದು ಅಟ್ಯಾಚ್ ಇರ್ತದೋ ಆ ಪ್ರದೇಶನೇ ಅಭಿವೃದ್ಧಿ ಆಗಬೇಕಾಗಿರೋದ್ರಿಂದ ಈ ಭಾಗದಲ್ಲಿ ಸರ್ಕಾರವು ಗುರುತಿಸ್ಕೊಂಡಿದೆ. ಆ ಸರ್ಕಾರ ಗುರುತಿಸ್ಕೊಂಡಿರೋರಿಗೆ ನಮಗೆ ಕೊಡಲು ಸಂಪೂರ್ಣ ಒಪ್ಪಿಗೆ ಇದೆ ಸರ್. ಚಿನ್ನದ ಒಡವೆ ಮಾರಬೇಕೆ, ಹರಿಕಬ್ಬೇನೆ ಸಿಕ್ಕಬೇಕೆ. ಅಟ್ಟಿಕಾ ಗೋಲ್ಡ್ ಕಂಪನಿ. ಒಂದು ಈಗ ಹೇಳ್ತಿದ್ದೀರಿ, ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ 70% ರಿಂದ 80% ರೈತರು ಭೂಮಿ ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ ಅಂತ ಹೇಳಿ. ಬಟ್ ಭೂಮಿ ಕೊಡೋದಕ್ಕೆ ನಾವು ಒಪ್ಕೊಳ್ಳೋದಿಲ್ಲ, ಜೊತೆಗೆ ಅಷ್ಟೆಲ್ಲ ಇಲ್ಲ, ಕೇವಲ ಕೆಲವು ಜನರು ಮಾತ್ರ ಒಪ್ಕೊಂಡಿದ್ದಾರೆ ಅಂತ ಹೇಳಿ ಯಾವ ರೈತರು ಒಪ್ಕೊಳ್ತಾ ಇಲ್ವೋ ಅವ್ರು ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಸಾಕಷ್ಟು ಫಲವತ್ತತೆ ಇದೆ, ಸಾಕಷ್ಟು ಬೆಳೆ ಬೆಳೀತಾ ಇದ್ದಾರೆ, ಯಾಕೆ ಕೊಡ್ಬೇಕು ನಾವು ಭೂಮಿನ ಅನ್ನೋದು ಅವ್ರ ಪ್ರಶ್ನೆ. ಸರ್, ನೀವು ಕೇವಲ ಫಲವತ್ತವಾಗಿರೋ ಜಾಗವನ್ನು ಮಾತ್ರ ಮಾಧ್ಯಮದಲ್ಲಿ ಬಿಂಬಿಸ್ತಾ ಇದ್ದೀರಿ. ಈ 2 ಪಂಚಾಯತಿ ವ್ಯಾಪ್ತಿಯಲ್ಲೂ ಕೂಡ ಫಲವತ್ತತೆ ಇಲ್ಲದೇ ಇರೋ ಭೂಮಿ, ಮಳೆ ಆಶ್ರಯಿತ ಭೂಮಿ ಮತ್ತು ಕೆಲವೊಂದು ಗುಡ್ಡಗಾಡು ಭೂಮಿ ಕೂಡ ಈ 2 ಪಂಚಾಯತಿ ವ್ಯಾಪ್ತಿಯಲ್ಲಿ ಇದೆ. ಯಾಕೆ ಇವರು ನಾವು ಫಲವತ್ತ ಭೂಮಿನೇ ಕೊಡಬಾರ್ದು ಅಂತ ಹೇಳ್ತಾ ಇದ್ದಾರೆ ಅಂದರೆ, ನಾವು ಈಗ ರೈತರಾಗಿ ಒಂದು ವ್ಯವಸಾಯ ಮಾಡ್ಬೇಕಂದ್ರೆ ಕೂಲಿ ಕಾರ್ಮಿಕರು ಸಿಗಲ್ಲ. ಒಂದು ಕೂಲಿಗೆ ಕೇಳಬೇಕು ಅಂದರೆ ಒಂದು ಹೆಣ್ಣಾಳ್ಗೆ 500 ರಿಂದ 800 ರೂಪಾಯಿ ಕೇಳ್ತಾರೆ. ಆಮೇಲೆ ನಾವು ಅಭಿವೃದ್ಧಿ ಯಾಕೆ ಬೇಕು ಅಂತಂದರೆ, ಈಗ ಹೊಲ ಉಳಕ್ಕೆ ಒಂದು ಟ್ರ್ಯಾಕ್ಟರ್ ಬೇಕು. ಟ್ರ್ಯಾಕ್ಟರ್ ತಯಾರಾಗಬೇಕಂದ್ರೆ ಏನು ಬೇಕು? ಒಂದು ಫ್ಯಾಕ್ಟ್ರಿ ಬೇಕು. ಕಂಪ್ನಿ ತಯಾರಾಗಬೇಕಂದ್ರೆ ಏನು ಬೇಕು? ಸ್ಥಳ ಬೇಕು. ಜಾಗ ಬೇಕಂದರೆ ಅಭಿವೃದ್ಧಿ ದೃಷ್ಟಿಯಿಂದ ಎಲ್ಲ ಒಪ್ಕೋಬೇಕು. ಇದು ಎಲ್ಲ ಭೂಮಿಗಳು ಕೂಡ ಸರ್ಕಾರದ ಜಾಗ ಆಗಿರೋದ್ರಿಂದ ಸರ್ಕಾರಕ್ಕೆ ನಾವು ಏನು ಕಂದಾಯ ಕಟ್ಕೊಂಡು ಹಿಂದಿನ ಕಾಲದಿಂದ ಬಂದಾಗ ನಮಗೆ ಸರ್ಕಾರವು ನಿಮ್ಮ ಭೂಮಿ ಹಿಡುವಳಿ ಭೂಮಿ ಅಂತ ಸರ್ಕಾರವೇ ಕೊಟ್ಟಿರೋದ್ರಿಂದ ಇಲ್ಲಿ ಯಾರ ಭೂಮಿನೂ ಯಾರ್ದು ಅಲ್ಲ. ಸರ್ಕಾರ ವಶಪಡಿಸ್ಕೊಳ್ಳೋ ಸಂದರ್ಭದಲ್ಲಿ ನಾವು ಕೂಡ ಒಪ್ಪಿಗೆ ಅನ್ನಬೇಕು, ಅಭಿವೃದ್ಧಿ ದೃಷ್ಟಿಯಿಂದ ಒಪ್ಕೋಬೇಕನ್ನೋದು ನಮ್ಮ ವೈಯಕ್ತಿಕ ಅಭಿಪ್ರಾಯ. ಮತ್ತು ನಾವು ಕೂಡ ಇಲ್ಲಿ ಏನು ಭೂಮಿ ಕೊಡಲು ಒಪ್ಕೊಂಡಿರೋ ಜನ ಕೂಡ ನಾವು ರೈತರೇ. ನೀವು ವಿರೋಧ ಮಾಡ್ತೀರೋ, ನೀವು ರೈತರೇ, ನೀವು ನಲ್ಲ ಅಂತ ಹೇಳಲ್ಲ. ಇದು ನಿಮ್ಮ ಹಕ್ಕು, ನಾವು ಕೊಡ್ತೀವಿ ಅನ್ನೋದು ನಮ್ಮ ಹಕ್ಕು. ಹಂಗಂದ್ರೆ ನೀವು ಕೊಡಬೇಡ ಅಂತ ಪರ್ಸೆಂಟೇಜು ಮತ್ತು ಕೊಡಬೇಕನ್ನೋ ಪರ್ಸೆಂಟೇಜ್ನ ಗಣನೆ ತಗೊಳ್ಳಿ. ನೀವು ಈಗ ನಾವು ಇಲ್ಲಿ ಕೊಡ್ತಾ ಇದೀವಿ ಅನ್ಕೊಳ್ಳಿ ಜಮೀನು, ನಾವು ಕೊಡ್ತಾ ಇರೋರೆಲ್ಲ ರೈತರಲ್ವಾ ಸ್ವಾಮಿ? ನಾವು ಒಪ್ಪಿಗೆ ಕೊಡ್ತಾ ಇರೋ ರೈತರಲ್ವಾ? ಈಗ 2006ರಲ್ಲಿ ಕುಮಾರಸ್ವಾಮಿ ಅವರು ಈ ಪ್ರಾಜೆಕ್ಟ್ನ ನಾವು ಏನು ಅಭಿವೃದ್ಧಿ ಪಡಿಸ್ಬೇಕು 5 ಟೌನ್ಶಿಪ್ ಅಂತ ಹೇಳಿದ್ರು. ಪ್ರಥಮವಾಗಿ DLF ಕಂಪ್ನಿಗೆ ಬಿಡದಿ ಟೌನ್ಶಿಪ್ ತಗೊಂಡ್ರು. ಆವಾಗ ಏನೋ ಕಾರಣ ಅಂತರದಿಂದ ರೈತರು ಒಪ್ಪಲಿಲ್ಲ ಅಂತ ಅವ್ರು ಹೇಳ್ತಾರೆ. ರೈತರು ಒಪ್ಪಲಿಲ್ವೋ ಅಥವಾ ಇವ್ರ ಕೈಲಿ ಮಾಡೋಕ್ಕಾಗಲಿಲ್ವೋ, ಕಾರಣ ಅಂತರದಿಂದ ನಿಲ್ಲಿಸಿದ್ರು. ಅಲ್ಲಿಂದ ಇಲ್ಲಿವರೆಗೂ ಪ್ರತಿಯೊಂದು ಸರ್ಕಾರಗಳಲ್ಲೂ ಬಂದಾಗೂ ಕೂಡ ಇದ್ರ ಬಗ್ಗೆ ಯೋಜನೆ ಬಗ್ಗೆ ಚಾಲನೆ ಕೊಟ್ಕೊ ಬಂದಿದ್ದಾರೆ. ಈಗ 2018ರಲ್ಲಿ ಕುಮಾರಣ್ಣನೇ ಮುಖ್ಯಮಂತ್ರಿ ಆದರು. ಈ ಭಾಗದ ಮಾಜಿ ಶಾಸಕರಾದ ಮಂಜಣ್ಣನವರಿ ಕ್ಷೇತ್ರದ ಶಾಸಕರಾಗಿದ್ದರು. ಆಗ ರೈತರ ಬಗ್ಗೆ ಕಾಳಜಿ ಒಂದು ಈ ಭೂಮಿಯನ್ನು ನಾವು ರೆಡ್ ಝೋನಿಂದ ಹೊರತುಪಡಿಸೋಣ, ಈ ಜಾಗ ಎಲ್ಲ ಹಸಿರು ವಲಯ ಆಗಿದೆ, ಆದ್ದರಿಂದ ಹಸಿರು ವಲಯವಾಗಿ ಗುರುತು ಮಾಡಿ ಬಿಟ್ಬಿಡೋಣ ಅಂತ ಮಾಡಿದರೆ ನಾವು ಯಾರೂ ತಕರಾರು ಮಾಡ್ತಿರಲಿಲ್ಲ. ಈಗ ಈ ಯೋಜನೆಗೆ ಒಂದು ತಾರ್ಕಿಕ ಅಂತ್ಯ ಬಂದಿರೋ ಸಂದರ್ಭದಲ್ಲಿ ನೀವು ವಿರೋಧ ಮಾಡ್ತಿದ್ರಿ. ನೀವು ವಿರೋಧ ಮಾಡೋದು ತಪ್ಪೇನಿಲ್ಲ, ಮಾಡಿ, ಆದರೆ ನಮ್ಮ ಭೂಮಿ ನಮ್ಮಕ್ಕೂ ನಾವು ಕೊಡಲು ಸಿದ್ಧ ಇದ್ದೀವಿ.